ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸುದೀಪ್ ಅವರು ಪೈರಸಿ ವಿರುದ್ಧ ಸಮರವನ್ನ ಸಾರಿದ್ದೇವೆ ಅಂತ ಹೇಳ್ತಿದ್ದಾರೆ. ಆ ಕಡೆ ನೋಡಿದ್ರೆ ದರ್ಶನ್ ಫ್ಯಾನ್ಸ್ ನಮ್ಮ ಬಾಸ್ಗೇನೆ ಹೇಳಿದ್ದು ಅಂತ ಹೇಳ್ತಿದ್ದಾರೆ. ಈ ಯುದ್ಧ ಮತ್ತಷ್ಟು ಜೋರಾಗುವಂತಹ ಮುನ್ಸೂಚನೆ. ಕಿಚ್ಚ ಸುದೀಪ್ ಹೇಳಿದ್ದು ಪೈರಸಿ ವಿರುದ್ಧ ಮಾತ್ರ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲೆ ಹಾಕಿ ಮುಟ್ಟು ನೋಡ್ಕೊಳ್ಬೇಕು. ದರ್ಶನ್ ಆಪ್ತರ ಹೇಳ್ತಾರೋ ಮಾತಿದು. ಯಾರೊಬ್ಬರನ್ನು ಕೂಡ ದೃಷ್ಟಿಯಲ್ಲಿಟ್ಕೊಂಡು ಗುರಿಯಾಗಿಟ್ಕೊಂಡು ಸುದೀಪ್ ಹೇಳಿಕೆಯನ್ನು ಕೊಟ್ಟಿಲ್ಲ. ಸುದೀಪ್ ಅಣ್ಣನ ಫ್ಯಾನ್ಸು ಕಾಂಜಿ ಪಿಂಜಿ ಫ್ಯಾನ್ಸ್ ತರ ಅಲ್ಲ. ನಟ ಕಿಚ್ಚ ಸುದೀಪ್ ಬೆನ್ನಿಗೆ ಅವರ ಆಪ್ತೇಷ್ಟರು ನಿಂತಿದ್ದಾರೆ. ಯಾಕೆ ಯುದ್ಧದ ಹೇಳಿಕೆ ಕೊಟ್ಟರು ಅಂಥೇಳಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಚಕ್ರವರ್ತಿ ಚಂದ್ರಚೂಡ್ ಅವರು ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಟ ಜೊತೆಗೆ ಸುದೀಪ್ ಅವರ ಆಪ್ತರು ಕೂಡ, ಜೊತೆಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪತ್ರಕರ್ತರು ಸಹ. ಸರ್ ನಮಸ್ಕಾರ. ನಮಸ್ಕಾರ ಅರುಣ್ ಅವ್ರೆ. ನಮಸ್ಕಾರ. ಏನು ಸರ್ ಕತೆ ಇದು? ಹೇಳಿದ್ದು ಬೇರೆ, ಆಮೇಲೆ ಸಮಜಾಯಿಸಿ ಕೊಟ್ಟಿದ್ದು ಬೇರೆನಾ ಅಂತ? ಇಲ್ಲ, ಆ ಥರದ್ದೆಲ್ಲ ಏನಿಲ್ಲ. ಅದು ಹೇಳಿದ್ದಕ್ಕೆ ಸಮಜಾಯಿಷಿ ಕೊಡುವ ಅಗತ್ಯ ಇಲ್ಲಿಲ್ಲ, ಮೊದಲನೇದಾಗಿ. ಎರಡನೇದು, ಇದು ಸಮಜಾಯಿಷಿ ಅಲ್ಲ, ಇದು ಸ್ಪಷ್ಟಪಡಿಸ್ಬೇಕಾಗಿತ್ತು, ಸ್ಪಷ್ಟಪಡಿಸಿದೀವಿ ಅಷ್ಟೇನೆ. ಯಾವ್ದು ಹೇಳಿದಾರೋ ಅದಕ್ಕೆ ಬದ್ಧವಾಗಿದೀವಿ ನಾವು. ವೇದಿಕೆ ಮೇಲೆ ಹೇಳ್ಬೋದಾಗಿತ್ತಲ್ಲ ಪೈರಸಿ ಬಗ್ಗೆ ಮಾತಾಡ್ತಾ ಇರೋದ್ರ. ಇಲ್ಲ, ನಿಮಗೆ ನೋಡಿ, ಇದು ಪೈರಸಿ ಒಂದೇ ವಿಚಾರದ್ದಾದ್ರೆ ಪೈರಸಿ ಒಂದೇ ವಿಚಾರ ಹೇಳ್ಬೋದು. ನಿಮಗೆ ಒಂದು ಸಿನಿಮಾ ರಿಲೀಸ್ ಆದ್ಮೇಲೆ ನಾವ್ ಏನೇನ್ ಕಾನೂನು ಕ್ರಮ ತಗೋತಾ ಇದೀವಿ, ಯಾವ್ಯಾವ ವಿಷಯಕ್ಕೆ ಹೋರಾಟ ಮಾಡ್ತಾ ಇದೀವಿ, ಏನೇನ್ ಮಾಡ್ತಾ ಇದೀವಿ ಅನ್ನೋದು ಗೊತ್ತಾಗುತ್ತೆ 25ನೇ ತಾರೀಕು ಮೇಲೆ. ಇಲ್ಲಿ ಒಂದು ಸಿನಿಮಾ ಕಷ್ಟಪಟ್ಟು ತೆಗೆದು ಶೂಟಿಂಗ್ ಮಾಡಿ ಕಾಪಿ ತೆಗೆಯೋದು ಎಷ್ಟು ಕಷ್ಟನೋ, ಅದು ರಿಲೀಸ್ ಮಾಡುವಾಗ ಎದುರಿಸುವ ಸವಾಲುಗಳು ಅದಕ್ಕಿಂತ ದೊಡ್ಡ ಕಷ್ಟ ಇದೆ. ಆದ್ರೆ ನಮ್ಮ ಬೆನ್ನಿಗೆ ಚೂರಿ ಹಾಕೋರು ಯಾರು ಅಂತ ನೋಡಿದ್ರೆ ಅದು ನಮ್ಮವರೇ ಆಗಿರ್ತಾರೆ. ಯಾರೋ ಅಂತಾರಾಷ್ಟ್ರೀಯ ಭಯೋತ್ಪಾದಕರಾಗಿರಲ್ಲ ಇಲ್ಲಿ, ನಮ್ಮವರೇ. ನಿಮಗೆ ಪೈರಸಿ ಒಂದೇ ವಿಷಯ ಅಲ್ಲ ಇಲ್ಲಿ. ನಿಮಗೆ ಇಲ್ಲಿ 23 ಸಾಫ್ಟ್ವೇರ್ ಗಳಿದೆ, ಬುಕ್ ಮೈ ಶೋದು ಲಾಬಿ ಇದೆ, ಥಿಯೇಟರ್ಗಳು ವಿಷಯಗಳಿದೆ, ಆಮೇಲೆ ಟ್ರೋಲ್ ಪೇಜಸ್ ಗಳಿದಾವೆ. ಆಮೇಲೆ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಬುಕ್ ಮೈ ಶೋ ಓಪನ್ ಆದ 3 ರಿಂದ 6 ನಿಮಿಷದಲ್ಲಿ 45 ಥಿಯೇಟರ್ಗಳು ಹೌಸ್ಫುಲ್ ಆಗುತ್ತೆ. ನಮ್ಮ ತಂಡ ಏನ್ ಮಾಡುತ್ತೆ, ಇಷ್ಟು ನಿಮಿಷದಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಿದೀವಿ, ಇದು ಆರ್ಗ್ಯಾನಿಕ್ ಆಗಿ ಬುಕ್ ಮೈ ಶೋ ನಲ್ಲಿ ನಾವು ಥಿಯೇಟರ್ ಫಿಲ್ಅಪ್ ಮಾಡಿದೀವಿ ಅಂದ್ರೆ, ಅದಾದ 8 ನಿಮಿಷಕ್ಕೆ ಫೇಕ್ ಸ್ಕ್ರೀನ್ ಶಾಟ್ ಗಳು ಬರುತ್ತೆ. ಯಾವ ಥಿಯೇಟರ್ಗಳಲ್ಲೂ ಇದು ಶೋ ಫಿಲ್ಅಪ್ ಆಗ್ತಾ ಇಲ್ಲ, ಖಾಲಿ ಹೊಡಿತಾ ಇದೆ. ಹುಬ್ಬಳ್ಳಿ ಶೋ ನಾವು ನಡೆಸ್ತಾ ಇದೀವಿ, ಹುಬ್ಳಿಲೇ ಆಗ್ತಾರೆ, ಚೇರ್ಗಳು ಖಾಲಿ ಇದೆ ಅಂತ. ಅಲ್ಲಿ 20,000 ಜನ ಹೊರಗಡೆ ನಿಂತ್ಕೊಂಡು ಕೂಗಾಡ್ತಿರ್ತಾರೆ, ಒಳಗಡೆ ಬಿಡಿ ಅಂತ. ಅಷ್ಟು ಜಾಮ್ ಪ್ಯಾಕ್ ಕಾರ್ಯಕ್ರಮ ಮಾಡುವಾಗ ಜನ ಬಂದಿಲ್ಲ ಅಂತ ಹಾಕ್ತಾರೆ. ಅಂದ್ರೆ ಇದೊಂದು ವ್ಯವಸ್ಥಿತ ಮಾಫಿಯಾ. ಇದ್ರ ವಿರುದ್ಧ ನಿಮಗೆ ಇದು ಸೈಬರ್ ಕ್ರೈಮು, ಸರ್ಕಾರ, ಚೇಂಬರ್, ಈ ತರದೆಲ್ಲ ಒಗ್ಗಟ್ಟಾಗಿ ಏನೋ ಒಂದು ಯುದ್ಧ ಮಾಡ್ತಾ ಇದೀವಿ. ಅದನ್ನ ಎಲ್ಲವನ್ನೂ ಸ್ಟೇಜ್ ಮೇಲೆ ಜನರಿಗೆ ಹೇಳಕ್ಕಾಗಲ್ಲ. ಚಂದ್ರಚೂಡ್ ಅವರೇ, ಐ ಅಗ್ರಿ. ಈ ವಿಚಾರದಲ್ಲಿ ನಿಮಗೆ ಬೇಕಾದ್ರೆ ನಾವು ಕೂಡ ಸಾಥ್ ಕೊಡ್ತೀವಿ ಪೈರಸಿ ವಿಚಾರದಲ್ಲಿ. ಯಾಕೆಂದ್ರೆ ಕನ್ನಡ ಚಿತ್ರರಂಗ ಯಾವ ರೀತಿಯಾಗಿ ಬೆಳ್ಕೊಂಡು ಬಂದಿದೆ, ಅದನ್ನ ಹಾಳು ಮಾಡಕ್ಕೆ ಯಾರಾದ್ರೂ ನಿಂತರೆ ಅದಕ್ಕೆ ನಾವು ಸುಮ್ಮನೆ ಇರೋದಿಲ್ಲ. ಬಟ್ ಏನು ಅಂತಂದ್ರೆ, ಸುದೀಪ್ ಅವರ ವಿಚಾರದಲ್ಲಿ ಒಂದು ಕ್ಲಾಸ್ ವರ್ಗ ಇದೆ, ಆಯ್ತಾ? ಅದಾದ ನಂತರ ಸುದೀಪ್ ಅವರು ಇಂಡಸ್ಟ್ರಿಯಲ್ಲಿ ಯಾವ ರೀತಿಯಾಗಿ ಒಂದು ಹೆಸರನ್ನ ಇಟ್ಕೊಳ್ಬೇಕು ಆ ರೀತಿಯಾಗಿ ಇಟ್ಟಿದ್ದಾರೆ. ಒಬ್ಬ ನಟ ಹೇಗಿರಬೇಕು, ಯಾವ ರೀತಿಯಾಗಿ ಮ್ಯಾಚೂರ್ಡ್ ಆಗಿರಬೇಕು, ಯಾವ ವಿಚಾರದಲ್ಲಿರಬೇಕು, ಗೋಜಲೆಲ್ಲ ಮಾಡ್ಕೊಂಡಂಥ ವ್ಯಕ್ತಿ, ಡಿಸಿಪ್ಲಿನ್ಡ್ ಪರ್ಸನ್, ಸ್ಟೈಲಿಶ್ ಪರ್ಸನ್, ಅದರಲ್ಲಿ ನೋ ಡೌಟ್. ಬಟ್ ಅವರು ಯುದ್ಧ ಅನ್ನುವಂಥದ್ದನ್ನ ಯೂಸ್ ಮಾಡ್ಬಿಟ್ರಲ್ಲ, ಈಗ ಅದು ಒಂದು ರೀತಿ ಲೋ ಲೆವೆಲಿಗೆ ಹೋಗ್ಬಿಟ್ರ. ಈ ಮಟ್ಟಕ್ಕೆ ಯಾಕೆ ಸುದೀಪ್ ಅವ್ರು ಹೋಗಬೇಕಾಗಿತ್ತು ಅನ್ನೋ ರೀತಿಯಾದಂಥ ಚರ್ಚೆಗೆ ಬಂದ್ಬಿಡ್ತು. ನೀವು ಒಂದು ಹೇಳ್ತೀನಿ ಕೇಳಿ. ಪೈರಸಿ ಮಾಡೋದಕ್ಕೆ ಇಂಟೆಲಿಜೆನ್ಸ್ ಇಂದಾನೆ ಬರುತ್ತೆ, ಸಂಬಂಧಪಟ್ಟವರಿಂದ ಬರುತ್ತೆ, ಒಂದು ದೊಡ್ಡ ತಂಡನೇ ರೆಡಿ ಇದೆ, ಇದನ್ನ ಮಾಡ್ತಾರೆ, ರನ್ ಟೈಮ್ ಅಲ್ಲೇ ಮಾಡ್ತಾರೆ ಈ ಸಲ ಅಂತ ಅಂದಾಗ ನಿಮಗೆ ನ್ಯಾಯಾಲಯಕ್ಕೆ ಹೋಗೋದಿರ್ಬೋದು. ನಾನು ಹೇಳಿದ್ನಲ್ಲ 25ನೇ ತಾರೀಕು ಮೇಲೆ ನಾವ್ ಏನೇನ್ ಮಾಡ್ತಾ ಇದೀವಿ ಅನ್ನೋದು ಗೊತ್ತಾಗ. ಅದು ಒಂದು ಯುದ್ಧವೇ ಸರಿ. ನಿಮಗೆ ಸಿನಿಮಾ ಮಾಡೋದೇ ಇವತ್ತೊಂದು ಯುದ್ಧ. ಇಲ್ಲ ನಾನು ಹೇಳ್ತಾರೆ, ಇಲ್ಲ ನಾನು ಯಾಕೆ ನನ್ನ ಕನ್ಸರ್ನ್ ಏನು ಅಂತಂದ್ರೆ, ಚಕ್ರವರ್ತಿ ಚಂದ್ರಚೂಡ್ ಅವರೇ, ನಾಳೆ ಯುದ್ಧ ಅಂತ ಅಂದುಬಿಟ್ಟು ನೀವು ಅವ್ರಿಗೆ ಏನು ಉತ್ತರ ಕೊಡಬೇಕು ಕೊಡಿ, ಅವರ ಭಾಷೆಯಲ್ಲಿ ಉತ್ತರವನ್ನ ಕೊಡಿ ಅನ್ನುವಂಥ ಮಾತುಗಳೇನಿದಾವಲ್ಲ, ಅದು ಅಭಿಮಾನಿಗಳು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ. ಅವ್ರು ಪೈರಸಿ ಅನ್ನೋದು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಸುದೀಪ್ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಯಾವುದೇ ಹಂತಕ್ಕೆ ಹೋಗ್ಬಿಟ್ರೆ ಪಾಪ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ಬೇಕು ಅಂತ ನನ್ನ ವಾದ. ಅದನ್ನೇ ಈಗ ನಾನು ಈ ಅಪ್ಪ ಅಮ್ಮ ಅಂದಿದ್ದಕ್ಕೆ ನನಗೆ ನೆನಪಾಯ್ತು. ಯಾರ ಅಭಿಮಾನಿಗಳು ಅಪ್ಪ ಅಮ್ಮ ಆಚೆಗೆ ಬಂದು ರೋಡಿಗೆ ಬಂದು ಹೇಳ್ತಾ ಇದ್ದಾರೆ, ಕಮೆಂಟ್ಗಳಲ್ಲಿ ಇನ್ನೊಂದ್ರಲ್ಲಿ ಸಿಗಾಕೊಂಡು ನಮಗೆ ಬೇಡ, ನಮಗೆ ಕಷ್ಟ ಆಗ್ತಾ ಇದೆ, ನಮ್ಮ ಮಕ್ಳನ್ನ ಬಚಾವ್ ಯಾಕೆ ಹೇಳ್ತಾ ಇದ್ದಾರೆ, ಆತರ ಯಾರ ಅಭಿಮಾನಿಗಳು ಮಾಡ್ಕೋಬಾರ್ದಲ್ವಾ? ಯಾರು ಆ ಸ್ಥಿತಿಗೆ ಅದೊಂದು ಮೆಸೇಜ್ ಸುದೀಪ್ ಅವರುಗಳಿಂದ ಕೊಡಿಸಿ ಅಷ್ಟೇ, ನಂಗೆ ಇನ್ನೇನು ಇಲ್ಲ. ನಾವು ಹೇಳೋ ಅವರಿಗೆ ನೆನ್ನೆ ಎಲ್ಲಾ ಮಾಧ್ಯಮಗಳಿಗೆ ಮಾತಾಡಿದ್ದಾರೆ, ಮಾಧ್ಯಮಕ್ಕೂ ಮಾತಾಡಿದ್ದಾರೆ, ನೆನ್ನೆ ಸ್ಪಷ್ಟಪಡಿಸಿ ಹೇಳ್ತಾರಲ್ಲ ಆ ಮಾತಿನ ಆಂತರ್ಯದ ಅರ್ಥ ಏನು, ಯಾರು ವಿಚಾರವಾಗಿ ಹೇಳಿದ್ದು ಅನ್ನೋದನ್ನೆಲ್ಲ ಇದು ಎಲ್ಲರೂ ಸೇರಿ ಹೋರಾಟ ಮಾಡ್ಬೇಕಾಗಿರೋದು. ಇದು ಒಗ್ಗಟ್ಟಾಗಿ, ಇದು ಅವರೊಬ್ರು ಮಾಡ್ಬೇಕಾಗಿರೋದಲ್ಲ. ಇದು ನಮ್ಮನ್ನೇ ನಾವು ಟಾರ್ಗೆಟ್ ಮಾಡ್ಕೊಂಡು ಒಳಜಗಳ ಮಾಡುವಂತ ಪ್ರಮೇಯ ಇಲ್ಲ ಇಲ್ಲಿ. ಓಕೆ, ಧನ್ಯವಾದಗಳು ಚಕ್ರವರ್ತಿ ಚಂದ್ರಚೂಡ್ ಅವರೇ. ನನ್ನ ಕನ್ಸರ್ನ್ ಅಷ್ಟೇ ಇರುವಂಥದ್ದು, ಬೇರೆ ಏನೂ ಇಲ್ಲ.
ಅದ್ರದ್ದು ಒಂದು ಬಗ್ಗೆ ಹೇಳಿಬಿಟ್ರೆ ಸಾಕಾಗುತ್ತೆ. ಯಾಕೆ ಅಂತಂದರೆ ಜನ ಬೇರೆ ಅಭಿಮಾನಿಗಳು ಬೇರೆ ರೀತಿಯಲ್ಲಿ ತಿಳ್ಕೊಂಬಿಟ್ಟು ಇನ್ನೇನೇನೋ ಮಾಡ್ಕೊಂಬಿಟ್ರೆ ಕಷ್ಟ ಆಗುತ್ತೆ ಅಷ್ಟೇ. ಅದೊಂದೇ ಹೊರತುಪಡಿಸಿ ಇನ್ನೇನೂ ಇಲ್ಲ.